ವೆಲ್ಕಮ್ ಟು ಮೈ ನ್ಯೂ ಲಾಗಾಯ್ಸ್. ಇವತ್ತು ನಮ್ಮ ಕಾಲೇಜಲ್ಲಿ ಫಾರಮ್ ಹಾಲಿಗೆ ಟ್ರೈನಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲೆಲ್ಲ ಚಿಲ್ಲರೆಲ್ಲ ಹೇಗಿರುತ್ತೆ ನೋಡ್ಕೊಂಬರೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಗಾಡಿಗೆ ಪೆಟ್ರೋಲ್ ಖಾಲಿ ಆಗಿತ್ತು. ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕಿಗೆ ಹೋಗಿದೆ. ಅಕ್ಷಯ್ ಬೆಳಗ್ಗೆನೇ ಎಳ್ನೀರು ಕುಡ್ಕೊಂಡು ಹೋಗೋಣ, ಇಲ್ಲಿ ಎಳ್ನೀರನ್ನ ಜ್ಯೂಸ್ ಥರ ಕೊಡ್ತಾರೆ ಅಂತ ಹೇಳ್ದೆ. ಅದಕ್ಕೆ ನಿಲ್ಲಿಸ್ಬಿಟ್ಟಿಗೆ ಹೆಂಗಿರುತ್ತೆ ನೋಡೋಣ ಕುಡಿಯೋಕ್ಕೆ ಅಂತ ನಾನು ಹೋದೆ. ಹೇಳ್ದೆ 2 ಜ್ಯೂಸು ರೆಡಿ ಇರುತ್ತೆ, ರೆಡಿ ಮಾಡಿಕೊಡ್ತಾರೆ. ಈ ಥರ ಎಲ್ಲ ಉಂಟಾ? ಒಳ್ಳೆ ಸಕ್ಕತ್ತಾಗಿದೆ ಗುರು. ನಂದು ಇವತ್ತೇ ಫಸ್ಟ್ ಟೈಮ್ ಈ ಥರ ಜ್ಯೂಸು. ನಾವು ತೋಟದಲ್ಲೇ ಎಳ್ನೀರು ಕುಡಿಯೋದು, ಜ್ಯೂಸ್ ಎಲ್ಲ ಮಾಡೋದ. ಎಳ್ನೀರು ಜ್ಯೂಸ್ ಕುಡ್ಕೊಂಡು ಫಾರಮ್ ಹಾಲ್ ರೋಡ್ ಕಡೆ ಹೋಗೋಣ ಅಂತ ಬೈಕ್ ಎತ್ತೋಣ ಅಂತ ಹೋಗ್ತಿದ್ದು. ಹಿಂಗ ಆಟನೇ ಬರ್ತಾರಲ್ಲ. ವೆದರ್ ಎಷ್ಟು ತಣ್ಣಗೈತಲ್ವಾ? ಒಳಗೆ ಯಾಕಡೆ ಕೆಳಗೆ ಹೋಗ. ಪಾರ್ಕಿಂಗ್ ಎಂಟ್ರಿ. ಕೇಳಬೇಕು, ಹೊಡಿತಾರೆ ಅಷ್ಟೇ. ಮೇಲೆ ಇಲ್ಲ ಮಗ, ಅಂಕಿ ಅವರೆಲ್ಲ ಕೆಳಗೆ ಹೋಗಿರ್ತಾರೆ. ನಿಜ ನೋಡು, ವಿಡಿಯೋ ಮಾಡಿದೆ. ಫಾರಮ್ ಹಾಲಲ್ಲಿ ನಮ್ಗೆ ಇವತ್ತು ಕ್ಲಾಸ್ ಇದ್ದಿದ್ದರಿಂದ ನಾವು ಬೈಕ್ ಪಾರ್ಕ್ ಮಾಡೋಣ ಅಂತ ನಾನು ಪಾರ್ಕಿಂಗಿಗೆ ಜಾಗ ಹುಡುಕ್ತಾ ಇದ್ದೆ. ಮತ್ತು ಬೈಕ್ ಪಾರ್ಕ್ ಮಾಡಾದ್ಮೇಲೆ ಕ್ಲಾಸ್ ಒಳಗಡೆ ಹೋದೆ. ನೋಡಿ, ಇದೇ ಫಾರಮ್ ಒಳಗಡೆ ಇರೋ ಕ್ಲಾಸು. ಇದೆಲ್ಲ ಫಾರಮ್ ಹಾಲ್ದು ಕಂಟ್ರೋಲರ್ಸು. ಇದರಿಂದ ಫುಲ್ ಫಾರಮ್ ಹಾಲ್ನ ಕಂಟ್ರೋಲ್ ಮಾಡ್ತಾರೆ. ಲೈಟ್ಸ್ ಎಲ್ಲ ನಾವು ಚಿಲ್ಲರೆಲ್ಲ ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಅದು ಡಯಾಗ್ರಾಮ್ ಎಲ್ಲ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಅಷ್ಟೊಲ್ಲ ಊಟಕ್ಕೆ ಅಂತ ಬೈಕ್ ಎತ್ಕೊಂಡು ಅಲ್ಲಿಂದ ಹೊರಟು. ನಾನು ಅನ್ಕೊಂಡೆ ಇವತ್ತು ಮಳೆ ಬರಲ್ಲ, ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಬಂದಿತ್ತಲ್ಲ ಅಂತ. ಇವರು ಇವರಿದ್ದಾರೆ ನಮ್ದು ಇವ್ರ ಜಾಗದಲ್ಲಿ. ಇವ್ರನ್ನ ಟ್ರಾಫಿಕ್ ಪೊಲೀಸು. ಹೋದ್ರು ಈಗ ಲಾರಿ ಹಿಡಿತಾರೆ. ಮಳೆ ನಾವು ಹೇಳಿರೋ ಗಂಜಿ ಊಟ ಬಂತು ನೋಡಿ. ಇದೇ ಗಂಜಿ ಊಟ. ಇಲ್ಲಿ ಮಂಗಳೂರಲ್ಲಿ ಗಂಜಿ ಊಟ ಮಾತ್ರ ಸಖತ್ತಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು, ತಿನ್ನೋಕ್ಕೂ ಸಖತ್ತಾಗಿತ್ತು ಇದು ಮಧ್ಯಾಹ್ನ. ಚೆನ್ನಾಗಿ ತೆಗೆಯದೆ ಹೇಳು. ಇದು ತಣ್ಣೀರ್ ಬಾವಿ ಅಂತ ಹೇಳಿದ. ಸಾರಿ, ಅರಬ್ಬಿ ಸಮುದ್ರ. ಮತ್ತೆ ಅದಕ್ಕೆ ಸಪ್ರೇಟ್ ಹೆಸರೆಲ್ಲ ಉಂಟು. ಇಷ್ಟು ತಣ್ಣೀರ್ ಬಾವಿ, ಅಷ್ಟು ಪಣಂಬೂರು, ಇಷ್ಟು ಮಲ್ಪೆ, ಹಾಗೆಲ್ಲ ಉಂಟು. ಅದು ಬಂದರ್ ಯಾವುದು ಆ ಕಡೆ ಅಲ್ಲಿ ಎದ್ದಿಲ್ಲ, ಅದು ಬಂದಾರಾ? ಅಲ್ಲಿ ಬೋಟ್ ಎಲ್ಲ ಕಾಣ್ತೈತಿ. ಅಲ್ಲೇ ಟೈಟಾನಿಕ್ ಅಲ್ಲೇ ಮಾಡಿದ್ದ? ಅಲ್ಲೇ ಮಾಡಿದ್ದು. ಯಾರು ಹೇಳಿದ್ ನಿನಗೆ? ಯಾರೊಬ್ಬ ಹೇಳಿದ.
ಏನಿದು ಏನೋ ಆಂಟಿರ್ ನಡೆದಂಗೆ ಡಿಚ್ಚಲ್ಲು ಸ್ವಲ್ಪ ಈ ಕಡೆ ತಿರುಗೋ ನೀನಂತ ಗೊತ್ತಾಗ್ಲಿ. ಇದು ನಮ್ಮ ಎಸಿದು ಕೂಲಿಂಗ್ ಟವರು. ಇದನ್ನ ನೀರು ಕೂಲ್ ಆಗ್ಲಿಕ್ಕೆ ಅಂತ ಮೇಲ್ಗಡೆ ಹಾಕಿರ್ತಾರೆ. ನಾವು ಅದನ್ನೆಲ್ಲ ನೋಡೋಕ್ಕೆ ಅಂತ ಹೋಗಿದ್ದು. ಅದನ್ನೆಲ್ಲ ನೋಡ್ಕೊಂಡು ನಾವು ಮಾಲ್ ಒಳಗಡೆ ಬಂದು ನೋಡ್ತೀವಿ. ಇಲ್ಲಿ ಡಿಸೈನ್ ಆಗಿರೋಂಥ ಆನೆಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು ಎಲ್ಲ ಇತ್ತು. ನಾನು ಅದನ್ನ ನೋಡ್ಕೊಂಡು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ. ಟ್ರೈನಿಂಗ್ ಮುಗೀತು. ಆದರೆ ನಮ್ಮ ಶೆಲ್ಡನಿಗೆ ಮನೆಗೆ ಹೋಗೋಕ್ಕೆ ಬಿಡ್ತಿರಲಿಲ್ಲ. ನಮ್ಮ ಫ್ರೆಂಡ್ಸು ತುಂಬ ಆಟ ಆಡಿಸ್ತಾ ಇದ್ರು. ನೋಡಿ ಹೆಂಗೆ ಆಟ ಆಡಿಸ್ತಿದ್ದಾರೆ ಅವನಿಗೆ ಅಂತ.